ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 2022ರಲ್ಲಿ ನಾವು ವಿಶ್ವಕವಿ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ಆಯೋಜನೆ ಮಾಡಿದ್ವಿ. ಸುಮಾರು 17 ದೇಶದ ಕವಿಗಳು ಮತ್ತು ಒಂದು 25 ರಾಜ್ಯದ ಕವಿಗಳು ಮತ್ತು ಕನ್ನಡದ ಎಲ್ಲ ಕವಿಗಳನ್ನ ಸೇರಿಸಿ ಬಹಳ ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನ ಬಳ್ಳಾರಿಗೆ ಒಂದು ವಿಶ್ವ ಮಟ್ಟದ ಲೇಖಕರನ್ನ ಕರೆಸುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ದೊಡ್ಡ ಕಾರ್ಯಕ್ರಮ. ಸೊ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಮತ್ತು ಅದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಅದನ್ನ 4-5 ವರ್ಷಗಳಿಗೆ ಒಂದ್ಸಲ ಮಾಡೋಣ ಅಂತೇಳಿ ಆಲೋಚನೆ ಮಾಡಿ ಬಟ್ ಈ ಸಂಗಮ್ ಚಟುವಟಿಕೆಗಳನ್ನ ನಾವು ನಿತ್ಯ ಜೀವಂತವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ 2022ರಲ್ಲೇ ಆ ಸಮ್ಮೇಳನದಲ್ಲಿ ಒಂದು ಸಂಗಮ್ ಸಾಹಿತ್ಯ ಪುರಸ್ಕಾರ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ವಿ. 25,000 ರೂಪಾಯಿ ನಗದು ಮತ್ತು ಒಂದು ಫಲಕ ಅದನ್ನ ಕೊಡ್ತಾ ಬಂದ್ವಿ. ಒಟ್ಟಿಗೆ ಅದಾದ ನಂತರ ಪ್ರತಿ ವರ್ಷವೂ ಕೂಡ ಈ ಒಂದು ಸಾಹಿತ್ಯ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಮುಂದುವರಿಸೋಣ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಬೇರೆ ಬೇರೆ ಪ್ರಕಾರಗಳಿಗೆ ಕಾವ್ಯ, ಕಥೆ, ಕಾದಂಬರಿ, ಅದಾದ್ಮೇಲೆ ಮತ್ತೀಗ ಕಾವ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ. ಈ ವರ್ಷ 2022ರಿಂದ 2025ರವರೆಗೆ ಅಂದ್ರೆ 3 ವರ್ಷಗಳ ಅವಧಿಯಲ್ಲಿ ಪ್ರಕಟಗೊಂಡಂತಹ ಕಾವ್ಯ ಸಂಕಲನಗಳನ್ನ ನಾವು ಆಹ್ವಾನ ಮಾಡಿದ್ವಿ. ಸುಮಾರು 160ಕ್ಕೂ ಹೆಚ್ಚು ಕವನ ಸಂಕಲನಗಳು ಈ ನಮ್ಮ ಪ್ರಶಸ್ತಿ ಅರ್ಜಿಗೆ ಬಂದಿದ್ದವು. ಸೊ ಅದಾದ್ಮೇಲೆ ಅದನ್ನ ಅಂತಿಮ 30ರ ಹಂತಕ್ಕೆ ಒಂದು ಪರಿಶೀಲನಾ ಸಮಿತಿ ಮಾಡುತ್ತೆ. ಅದಾದ್ಮೇಲೆ 30ರಿಂದ 10 ಮತ್ತು 10ರಿಂದ 5 ಕೊನೆಗೆ ಅಂತಿಮವಾಗಿ ಮೇ 2026 ಮೇ 9 ಮತ್ತು 10ರಂದು ಸೊ 2 ದಿನಗಳ ಕಾರ್ಯಕ್ರಮ ನಾವೇನು ಈ ಪುರಸ್ಕಾರ ಮಾಡುವ ಜೊತೆಗೆ ಒಂದು ವಿಚಾರ ಸಂಕಿರಣವನ್ನು ಕೂಡ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ 2 ದಿನಗಳ ವಿಚಾರ ಸಂಕಿರಣವನ್ನ ಪ್ರತಿ ವರ್ಷ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷದ ವಿಶೇಷ ಏನಂತಂದ್ರೆ ನಾವು ಈ ವರ್ಷದೊಂದು ದ್ರಾವಿಡ ಬಳಗ ಸರಣಿ ಅಂತ ಒಂದು ಆರಂಭ ಮಾಡ್ತಾ ಇದೀವಿ. ಅಂದ್ರೆ ನಮ್ಗೆ ಒಂದು ಸಾಹಿತ್ಯಕ್ಕೆ ಒಂದು ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋದಿಲ್ಲ. ಆದ್ರೆ ವಿಶೇಷವಾಗಿ ಒಂದು ಉತ್ತರ ಭಾರತದ ಭಾಷೆಗಳು ಮತ್ತು ದಕ್ಷಿಣ ಭಾರತದ ಭಾಷೆಗಳ ನಾವು ನೋಡ್ಕೊಂಡಾಗ ನಮ್ಮ ದಕ್ಷಿಣದ ಏನು ದ್ರಾವಿಡ ಭಾಷೆಗಳೇನಿದಾವಲ್ಲ ತುಂಬಾ ಒಂದು ಕೊಡುಕೊಳ್ಳುವಿಕೆ ಇದೆ. ಒಂದು ಭಾಷೆಯ ರಚನೆ ದೃಷ್ಟಿಯಿಂದ ಮತ್ತು ಸಾಹಿತ್ಯದ ರಚನೆಯ ದೃಷ್ಟಿಯಿಂದ ತುಂಬಾ ಸಾಮ್ಯತೆಗಳು ಇದೆ. ಸೊ ಅದನ್ನೆಲ್ಲವನ್ನೂ ಕೂಡ ಒಂದು ಚರ್ಚೆ ಮಾಡಬೇಕು ಮತ್ತು ನಮ್ಮ ಈ ದಕ್ಷಿಣ ಭಾಷೆಗಳೆಲ್ಲವನ್ನು ಕೂಡ ಒಂದು ವ್ಯಾಪ್ತಿಗೆ ತರಬೇಕು ಅನ್ನೋ ಉದ್ದೇಶವೇ ನಮ್ಮ ಸಂಗಮ ಟ್ರಸ್ಟ್ನ ಉದ್ದೇಶ. ಸಂಗಮ್ ಅನ್ನುವ ಉದ್ದೇಶ ಅದು ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ. ಎಲ್ಲಾ ಭಾಷೆಗಳ ಸಂಗಮ, ಎಲ್ಲಾ ಕಲೆಗಳ ಸಂಗಮ ಮತ್ತು ಎಲ್ಲ ಒಂದು ವಿಚಾರಧಾರೆಗಳ ಒಂದು ಸಂಗಮ, ಅದೊಂದು ವೇದಿಕೆಯನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಇದನ್ನ ನಾವು ಮಾಡಿದ್ವಿ. ಈ ವರ್ಷ ಕನ್ನಡ ತೆಲುಗು ನುಡಿ ಬಾಂಧವ್ಯ ಅಂತೇಳಿ ಇದು ಬಳ್ಳಾರಿ ಅಂತ ಏನು ಪ್ರದೇಶ ಏನಿದೆ, ತೆಲುಗು ಏನು ಭಾಷೆ ಆಡುವಂತಹ ಜನರಿರುವಂತಹ ಈ ಪ್ರದೇಶದೊಳಗಡೆ ತೆಲುಗು ನುಡಿ ಕನ್ನಡದೊಂದಿಗೆ ಹೇಗೆ ಸಹಸಂಬಂಧವನ್ನ ಮತ್ತು ವೈವಿಧ್ಯವನ್ನ ಹೊಂದಿದೆ ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಒಂದು 35 ಜನ ಕವಿಗಳು ಬೇರೆ ಬೇರೆ ಗೋಷ್ಠಿಗಳಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಕಾರ್ಯಕ್ರಮ ಬಳ್ಳಾರಿಯ ಗುಗ್ಗುರಟ್ಟಿಯಲ್ಲಿ ಇರ್ತಕ್ಕಂಥ ಜ್ಞಾನಾಮೃತ ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಕನ್ನಡದವರು ಕೂಡ ಕನ್ನಡ ಮತ್ತು ತೆಲುಗು ಎರಡೂ ಕೂಡ ಪ್ರತಿ ಗೋಷ್ಠಿಯಲ್ಲಿ ಇರ್ತಾರೆ. ಇದರೊಟ್ಟಿಗೆ ನಮ್ಗೆ ಅನ್ಸಿದ್ದೇನೆಂದ್ರೆ ಇದನ್ನ ನಾವು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಬರೀ ನಾವೇ ಇದು ನೋಡೋದಲ್ಲ, ನಮ್ಮ ಸ್ಥಳೀಯ ಹೊಸ ಲೇಖಕರಿಗೆ ಮತ್ತು ಸಂಶೋಧನಾರ್ಥಿಗಳಿಗೆ ಮುಗಿಸ್ಬೇಕಂತೇಳಿ ನಾವು ಒಂದು ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ವಿ. 50 ಜನರನ್ನ ನಾವು ಏನು ಶಿಬಿರಾರ್ಥಿಗಳಾಗಿ ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ನಿಮ್ಗೆ ಊಟ ವಸತಿ ಉಚಿತ ಊಟ ವಸತಿ ಕೊಟ್ಟು ನಿಮ್ಗೆ ಕಾರ್ಯಕ್ರಮ ಸವಿಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ. ಸೊ ಅದಕ್ಕೆ ನಮಗೆ 100ಕ್ಕೂ ಹೆಚ್ಚು ಜನ ಸ್ಪರ್ಧಾರ್ಥಿಗಳು ನಮಗೆ ಬಂದ್ರು. ನಮ್ಗೆ ಇಲ್ಲ ನಾವು ಕೇಳ್ತೀವಿ ಸಂಗಮದ ಒಂದು ಒಳ್ಳೆ ರೆಪ್ಯುಟೇಷನ್, ಒಳ್ಳೆ ಗೋಷ್ಠಿಗಳು ಇರ್ತವೆ ಅಂತ ಹೇಳಿ. ಹಾಗಾಗಿ ಅವರೆಲ್ಲರನ್ನು ಕೂಡ ಒಳಗೊಂಡು ಮತ್ತು ಕರ್ನಾಟಕ ಮತ್ತು ಆಂಧ್ರದ 2 ರಾಷ್ಟ್ರಗಳ, ತೆಲುಗಿನ 2 ರಾಷ್ಟ್ರಗಳಿಲ್ಲ, ಎರಡನ್ನು ಒಳಗೊಂಡು ಸೊ 2 ದಿನಗಳ ಕಾಲ ಇಲ್ಲಿ ಜ್ಞಾನಾಮೃತದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಕೋರೋದಕ್ಕೆ ನಾವು ಒಂದು ಪ್ರತಿಷ್ಠಾಗೋಷ್ಠಿಯನ್ನ ಕರೆದಿದ್ದೀವಿ. ಸರ್ ವಿಚಾರ ಸಂಕಿರಣ ಸರ್ 2 ದಿನಗಳ ವಿಚಾರ ಸಂಕಿರಣ, ಒಂದು ಗೋಷ್ಠಿ ಅರ್ಧ ಗಂಟೆ ಕಾರ್ಯಕ್ರಮ ಮಾತ್ರ ಗೋಷ್ಠಿ ಪುರಸ್ಕಾರ ಕೊಡ್ತೀವಿ ಸರ್. ನಮ್ಗೇನಂದ್ರೆ ಪ್ರಶಸ್ತಿಗೆ ತುಂಬಾ ಇದಾವೆ. ಇವತ್ತು ಲೇಖಕರು ಎಷ್ಟು ಜನ ಇದಾರೋ ಅದಕ್ಕಿಂತ ಜಾಸ್ತಿ ಪ್ರಶಸ್ತಿಗಳಿದಾವೆ. ಬಟ್ ಪ್ರಶಸ್ತಿ ಪ್ರದಾನ ಮಾಡದೆ ದೊಡ್ಡ ನಮ್ಮ ಸಂಗತಿ ಅಲ್ಲ. ಮತ್ತೆ ನಾವು ಕೂಡ ಏನಂದ್ರೆ ಒಬ್ರಿಗೆ ಯಾರಿಗೂ ಪ್ರಶಸ್ತಿ ಕೊಡ್ತೇವೆ. ಆದ್ರೆ ನಮ್ಗೆ ಅನ್ಸಿದ್ದೇನಂತಂದ್ರೆ ನಾವು ಎಲ್ಲರೂ ಲೇಖಕರು ಬಹಳ ಜನ ಟ್ರಸ್ಟ್ ಅಲ್ಲಿ ಇರೋದ್ರಿಂದ ಕನಿಷ್ಠ ಅಂತಿಮ ಹಂತಕ್ಕೆ ಬಂದಂತ 5 ಜನ ಕೂಡ
ಅವರು ಸ್ವಲ್ಪ ಅರ್ಧ ಮಾರ್ಕ್ಸ್ ಕಾಲ್ ಮಾರ್ಕ್ಸ್ ಅಲ್ಲಿ ಅವರು ಪ್ರಶಸ್ತಿಯಿಂದ ವಂಚಿತರಾಗಿರ್ತಾರೆ. ಆದ್ರೆ ನಿಜವಾಗ್ಲೂ ಲೇಖಕನಿಗೆ ಗೌರವ ಅಂದ್ರೆ ಸಾಹಿತ್ಯದ ಕುರಿತು ಚರ್ಚೆ ಆದಾಗ. ಅದಕ್ಕೆ ನಾವು 5 ಜನರನ್ನ ಇಲ್ಲ ಸರ್, ಇದು ದ್ರಾವಿಡ ಪದದ ಸರಣಿ ಕಾವ್ಯ ಸಂವಾದ ಒಂದು ವಿಚಾರ ಸಂಕಿರಣ ಸಿಗುತ್ತೆ. ಅದನ್ನೇ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ ಸರ್. ಅದನ್ನ ನಾವೇನೋ ವಿಚಾರ ಸಂಕಿರಣ ಮಾಡ್ತಾ ಇದ್ದಿಲ್ಲ. ನಾವಂದ್ರೆ ಪ್ರಶಸ್ತಿ ಪ್ರದಾನ ಕೊಡುವ ಈ ಹೊತ್ತಿನೊಳಗಡೆ ವಿಚಾರ ಸಂಕಿರಣ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೇನೆ. ಅದು ನಮ್ಗೆ ಇಲ್ಲಿ ಮುಖ್ಯವಾಗಿತ್ತು. ಅಲ್ಲಿ 5 ಜನ ಅಂತಿಮ ಹಂತದಲ್ಲಿರ್ತಕ್ಕಂಥ ಕವಿಗಳನ್ನ ಕರೆದ್ಬಿಟ್ಟು ವಿಚಾರ ಸಂಕಿರಣ ಅವ್ರದೇ ಒಂದು ಪ್ರತ್ಯೇಕವಾದ ಸಂವಾದ ಇರ್ತದೆ. ಆ ವಿಷಯ ಅವ್ರಿಗೆ ನಾವು ಮುಖ್ಯವಾಗಿ ಅಲ್ಲಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಗೆ ಅಷ್ಟು ಜನರು ವಸತಿ ಮತ್ತೆ ಊಟಕ್ಕೆ ಅನುಕೂಲ ಆಗುತ್ತೆ. ಶಿಬಿರಾರ್ಥಿಗಳಿಗೆ ವಸತಿ ಮುಂದಿನ ಇದರಲ್ಲಿ ನಾವು ಬೇರೆ ಬೇರೆ ಕಡೆ ಮಾಡ್ಬೇಕಂತ ಇದೀವಿ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ವಿದ್ಯಾಸಂಸ್ಥೆಗಳಿಗೆ ಅದಕ್ಕೆ ಬಂದಿರ್ತಕ್ಕಂಥ ಟೀಕೆ ಅಥವಾ ಹೊಗಳಿಕೆ ತಿನ್ನಲಿಕ್ಕೆ ಎಲ್ಲವನ್ನು ನಾವು ಹೋಗಿ ನೋಡಿ ನಾವು ಪ್ರತಿ ವರ್ಷ ಒಂದು ಬದಲಾವಣೆ ತರ್ತಾ ಇದೀವಿ. ಯಾಕಂದ್ರೆ ನಾವು ಮಾಡೋ ಕೆಲಸಗಳು ಜನರಿಗೆ ಇಷ್ಟವಾಗಬೇಕು. ಜನಗಳ ಎಲ್ಲಾ ಒಂದು ಟೀಕೆಗಳಿಂದ ನಾವು ಧನಾತ್ಮಕವಾಗಿ ಸ್ವೀಕರಿಸಿ ಮುಂದುವರಿತಾ ಇದ್ದೀವಿ. ನೀವು ಹೇಳಿದಾಗೆ ಸಮ್ಮೇಳನ ರೂಪಕ್ಕೆ ನಾವು ಬರಬೇಕು ಅಂದ್ರೆ ಇನ್ನು ಅಂತ ತಲುಪಬೇಕು. ನಮ್ಮ ಲಿಮಿಟೇಷನ್ ಇದೆ. ಬಟ್ ನಾವು ಮಾಡ್ತಾ ಇದೀವಿ, ಒಂದು ವಿಷಯ ಮಾಡ್ತಾ ಇದೀವಿ. ಇವಾಗ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಇವಾಗ ಜ್ಞಾನಾಮೃತ ಕಾಲದಲ್ಲಿ ಯಾಕೆ ಮಾಡ್ತಾ ಇದೀವಿ, ನಮ್ಮ ಲಿಮಿಟೇಷನ್ ಇದೆ, ಹಂಗಾಗಿ ಮಾಡ್ಕೊಂಡು ಮುಂದೆ ಹೊರಗಡೆ ಬರ್ತೀವಿ ಅಂತ ಬೆಳೀತಾ ಹೋಗ್ತೀವಿ. ನಿಮ್ಮೆಲ್ಲ ಅನಿಸಿಕೆಗಳನ್ನ ನಾವು ತಗೊಂಡು ಮುಂದುವರಿತೀವಿ. ಇವಾಗ ಒಂದು ಒಳ್ಳೆ ನಿಜವಾದ ನೀವು ಹೇಳಿದ್ರೆ ಒಂದೇ ಒಂದು ದೂರ ಆಯ್ತು, ನಿಜವಾದ ದೂರ ಆಯ್ತು, ನೆಕ್ಸ್ಟ್ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಹಾಗೆ ಈ ತರ ಯೋಚನೆ ಮತ್ತೆ ಎಲ್ಲಾ ಕಾಲೇಜುಗಳು ಓಪನ್ ಇಂಟರ್ನ್ಯಾಷನಲ್ ಒಂದು ನಾವು ಬಸ್ ವ್ಯವಸ್ಥೆ ಅಂತೂ ಮಾಡಿದ್ವಿ. ಜಿಲ್ಲಾ ಆಗಿರ್ಬೋದು, ಬೇರೆ ಸಂಶೋಧನಾ ಭಾಗಗಳಾಗಿರ್ಬೋದು, ಎಲ್ಲಾ ಕಡೆ ಕಾಲೇಜ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಂಚ್ಕೊಳ್ಳೋದಲ್ಲ, ಅಧಿಕೃತವಾಗಿ ನೀವು ಅವಾರ್ಡ್ ಇನ್ವೈಟ್ ಮಾಡೋದೇ ಇಲ್ಲ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.